ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಹಸಿ ಬಟಾಣಿ ಬಳಸ್ಕೊಂಡು ಹೇಗೆ ಪಲಾವ್ ಮಾಡೋದು ನೋಡುವ. ಅದಕ್ಕೆ ನಾನಿಲ್ಲಿ 1 ಗ್ಲಾಸ್ ಆಗೋಷ್ಟು ಬಾಸುಮತಿ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಈಗ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕಿ 1 ಗಂಟೆ ಕಾಲ ನಾನು ನೆನೆಸಿಟ್ಕೊಡ್ತಿದ್ದೀನಿ. ಪಲಾವ್ಗೆ ಬೇಕಾಗಿರುವಂಥ ತರಕಾರಿ ಮತ್ತು ಸ್ಪೈಸಸನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ತೆಂಗಿನ ಹಾಲನ್ನು ತಯಾರು ಮಾಡಿಟ್ಕೊಂಡಿದ್ದೀನಿ. ಈಗ ನಾನು ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಡ್ತಾ ಇದ್ದೀನಿ. ಅದಕ್ಕೆ 3 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸ್ಕ್ರೀನ್ ಮೇಲೆ ಕಾಣಿಸಿರೋ ಎಲ್ಲ ಮಸಾಲೆಗಳನ್ನು ಹಾಕಿದ್ದೀನಿ. ಅದಕ್ಕೆ ಅರ್ಧ ಚಮಚ ಜೀರಿಗೆ, 1 ಈರುಳ್ಳಿ, 2 ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಹುರ್ಕೋತಿದ್ದೀನಿ. ಈಗ 1.5 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ, ಆಮೇಲೆ ಮೊಸರು, ಚೆನ್ನಾಗಿ ಹುರಿದಾದ್ಮೇಲೆ ಹಸಿ ಬಟಾಣಿ, ಕ್ಯಾರೆಟ್, ಚೆನ್ನಾಗಿ ಹುರಿದಾದ್ಮೇಲೆ ಟೊಮೊಟೊ ಹಾಕಿ ಚೆನ್ನಾಗಿ ಹುರ್ಕೋಬೇಕು. 1 ಸ್ಪೂನ್ ಗರಂ ಮಸಾಲೆ ಪುಡಿ, 2 ಕಪ್ ತೆಂಗಿನ ಹಾಲು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಚೆನ್ನಾಗಿ ಕುದಿ ಬಂದಿದೆ. ನೆನೆಸಿಟ್ಟಿರೋ ಅಕ್ಕಿಯನ್ನು ಹಾಕಿದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಬರೋಷ್ಟು ಕೂಗಿಸ್ಕೋಬೇಕು. ಕುಕ್ಕರ್ ವಿಸಿಲ್ ಹೋದ್ಮೇಲೆ ಓಪನ್ ಮಾಡಿದರೆ ರುಚಿಕರವಾದ ಪೀಸ್ ಪಲಾವ್ ರೆಡಿ. ಬಾಯ್ ಫ್ರೆಂಡ್ಸ್.